ಇವತ್ತು ನೋಡಿ ಕಾಂಗ್ರೆಸ್ ಸರ್ಕಾರದ ವ್ಯವಸ್ಥೆ ನೀವು ಗಮನಿಸ್ತಾ ಇದ್ದೀರಾ. ಕೇವಲ ಅಧಿಕಾರಕ್ಕೆ ಬರೋದಕ್ಕಾಗಿ ಇನ್ನಿಲ್ದರ ಯೋಜನೆ ತಂದ್ರು, 5 ಗ್ಯಾರಂಟಿ ಕೊಟ್ರು. ಯಾರಪ್ಪ ದುಡ್ಡು? ಡಿ ಕೆ ಶಿವಕುಮಾರ್ ಅವ್ರದ ಅಥವಾ ಸಿದ್ದರಾಮಯ್ಯನವ್ರದ? ಯಾರ್ದು ಅಲ್ಲ, ನಮ್ದು ನಿಮ್ದು ಅದು ಹಣ. ನೀವು ಬೆಂಕಿ ಪಟ್ಟಣ ಕೊಂಡ್ಕೊಂಡ್ರೆ ಟ್ಯಾಕ್ಸ್ ಇರುತ್ತೆ, ಅದು ಗೊತ್ತಿರಲ್ಲ. ಒಂದು ಊದ್ಬತ್ತಿ ಕೊಂಡ್ಕೊಂಡ್ರೆ ಅದ್ರ ಮೇಲೆ ಟ್ಯಾಕ್ಸ್ ಇರುತ್ತೆ. ಉಪ್ಪು ನಾವು ಕೊಂಡ್ಕೊಳ್ಳೋ ಪ್ರತಿ ಅದೆಲ್ಲ ಹೋಗುತ್ತೆ ರೆವಿನ್ಯೂ ಸರ್ಕಾರಕ್ಕೆ. ಇವ್ರು ಯಾರು ಮನೆಯಿಂದ ತರೋದಲ್ಲ. ಹಾಗೆ ಮಾಡಿದ್ದನ್ನ ಜವಾಬ್ದಾರಿಯುತವಾಗಿ ಸರ್ಕಾರ ಹೆಲ್ತ್ ಅಂಡ್ ಎಜುಕೇಶನ್ 2 ಇವ್ರು ಕೊಟ್ರೆ ಸಾಕು. ಏನಂತ? ಹೆಲ್ತ್, ಆರೋಗ್ಯ ಮತ್ತೆ ಶಿಕ್ಷಣ. ಇನ್ ಮಿಕ್ಕಿದ್ ಏನು ಕೊಡೋದು ಬೇಡ. ಇವರು ಪುಣ್ಯಾತ್ಮರು ಇವೆರಡು ಕೊಟ್ಬಿಟ್ರೆ ನಾವೆಲ್ಲ ಏನೋ ಮಾಡ್ಕೊಂಡು ದುಡ್ಕೊಂಡು ತಿನ್ಕೊಂಡು ನಮ್ಮ ಮಕ್ಕಳು ಬದುಕ್ತಾರೆ. 4 ಕೋಟಿನಲ್ಲಿ ಸರ್ಕಾರಿ ನೌಕರಿ ಎಷ್ಟಿದೆ? ಒಂದು 2 ಎಲ್ಲೈತಣೋ 1 ಕೋಟಿ, 2.5 ಲಕ್ಷ ಸರ್ಕಾರಿ ಉದ್ಯೋಗ ಆಯ್ತಾ. ಇನ್ನು 5 ಕೋಟಿ ಪ್ರೈವೇಟ್ ಎಂಪ್ಲಾಯೀಸು ಉದ್ಯೋಗ ಕೊಟ್ಟರು ಯಾರು? 5 ಕೋಟಿನಲ್ಲಿ ರೈತರಿದ್ದಾರೆ ಬಹುಪಾಲು. ಒಂದು 3 ಕೋಟಿ ಜನ ರೈತರೇ ವ್ಯವಸಾಯ ಮಾಡ್ಕೊಂಡು ದೇಶ ಸಾಕ್ತಾವ್ರೆ, ನಮ್ಗೆ ಅನ್ನ ಹಾಕ್ತಾವ್ರೆ. ಇನ್ನು ಮಿಕ್ಕಿದ 2.5 ಕೋಟಿ ಖಾಸಗಿ ಉದ್ಯೋಗ. ಯಾವುದೋ ಒಂದು ಇದರಲ್ಲಿ ಮೇಲ್ಕುಂಟೆ ಗೇಟ್ನಾಗ ಒಂದು ಅಂಗಡಿ ಇಟ್ಕೊಂಡಿರ್ತಾನೆ, ಅದವನು ಉದ್ಯೋಗ, ಸ್ವಂತ ಉದ್ಯೋಗ ಅಲ್ವಾ. ಒಂದು ಟೀ ಶಾಪ್ ಇಡ್ತಾನೆ, ಉದ್ಯೋಗ. ಇನ್ನೇನೋ ಆಟೋದಲ್ಲಿ ತಗೊಂಡೋಗಿ ಮಾರ್ಕೊಂಡ್ಬರ್ತಾನೆ, ಸ್ವಂತ ಉದ್ಯೋಗ. ಹಾಗಾಗಿ ಸರ್ಕಾರಿ ಕೆಲಸದ ಮೇಲೆ ಅವಲಂಬಿತವಾಗಿರೋರು ಕೇವಲ 2.5 ಲಕ್ಷ ಜನ. ಅದರಲ್ಲಿ 1.25 ಲಕ್ಷ ಹುದ್ದೆ ಖಾಲಿ ಇದೆ, ತುಂಬಿಕೊಂಡಿಲ್ಲ ಸರ್ಕಾರ. ಇನ್ನೊಂದು 1 ಲಕ್ಷ ಜನ ಮಾತ್ರ ಇದ್ದಾರೆ. ಇವ್ರನ್ನೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡಿದ್ದಾರೆ, ಕಾಲು ಭಾಗ ಸಂಬಳ ಕೊಡ್ತಾರೆ. ಸೊ ಈ ರೀತಿ ವ್ಯವಸ್ಥೆ ಇದೆ. ಇದೆಲ್ಲ ಸರಿ ಮಾಡಬೇಕು ಅಂದ್ರೆ ನಮ್ದು ನಿಮ್ದು ಜವಾಬ್ದಾರಿ ಇದೆ. ನಾವು ಒಬ್ಬೊಬ್ರು ಧ್ವನಿ ಎತ್ತಿದಾಗ ಇದು ಜನಕ್ಕೆ ಅರ್ಥ ಆಗುತ್ತೆ. ಸರ್ಕಾರಗಳು ಏನ್ ಮಾಡ್ತಾರೆ, ನಾವೇನ್ ಕೇಳ್ತೀವಿ, ನಾವೆಲ್ಲ ಜನ ಸೇರಿ ನಮ್ಮೂರು ಸ್ಕೂಲ್ ಕೊಡು ಅಂದಿದ್ರೆ ಖಂಡಿತ ಕುಮಾರಸ್ವಾಮಿ ಅವರು KPS ಶಾಲೆಗಳು ಮಾಡಿಕೊಟ್ರಲ್ಲ, ಆ ತರ ಪ್ರತಿ ಗ್ರಾಮಕ್ಕೂ ಒಂದೊಂದು ಒಳ್ಳೆ ಹೈಟೆಕ್ ಶಾಲೆಗಳಾದವು. ನಾವು ಕೇಳೋದನ್ನ ಅವ್ರು ಕೊಡ್ತಾರೆ, ನಾವು ಎಚ್ಚೆತ್ಕೋಬೇಕು. ನಾವೇನ್ ಮಾಡಿದ್ವಿ? ಬಸ್ ಕೊಡ್ತೀವಿ ಅಂದ್ರೆ ಸಿದ್ದರಾಮಯ್ಯ ಹೆಣ್ಮಕ್ಳೆಲ್ಲ ಟೂರ್ ಹೊಡೆದ್ರು 5,000 ಅಲ್ಲ, ಈಗ ಶುರು ಮಾಡವ್ರೆ. ಮೊದ್ಲು ಕಾಕ ಪಾಟೀಲ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಸಿದ್ದರಾಮಯ್ಯ ಹೆಂಡತಿಗೂ ಫ್ರೀ ಅಂತ ಹೇಳಿದ್ರು 2,000ನ ಬಸ್ನ. ಈಗಾಗಲೇ ನನ್ನ ಡಿ ಕೆ ಶಿವಕುಮಾರ್ ಹೇಳವ್ರೆ, ಇನ್ಮೇಲೆ ನಾವು ಅರ್ಹರಿಗೆ ಮಾತ್ರ ಕೊಡ್ತೀವಿ, ಪುನಃ ಪರಿಶೀಲನೆ ಮಾಡಿ ಈಗೆಲ್ಲ ಸ್ಕ್ರೀನ್ ಮಾಡ್ತೀವಿ, ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಆಗ್ಲಿ ನಾವು ದುಡಿದು ತಿನ್ನೋದನ್ನ ಕಲ. ಅದೇ ಮೋದಿ ಅವ್ರು ಮಾಡಿದ್ರಪ್ಪ, ಮೋದಿ ಅವರು ದುಡ್ಡು ಕೊಟ್ರು, 6,000 ರೂಪಾಯಿ ರೈತರ ಅಕೌಂಟ್ಗೆ ಹಾಕಿದ್ರು, ವರ್ಷಕ್ಕೆ 3 ಸಾರಿ. ಅದಕ್ಕೆ 4,000 ಯಡಿಯೂರಪ್ಪನವ್ರು ಸೇರಿಸ್ಕೊಟ್ರು. ಹೌದಾ? ಕೊಟ್ರ ಇಲ್ವಾ? ಯಾವ ಉದ್ದೇಶಕ್ಕೆ ಕೊಟ್ರು? ಕಳೆ ತೆಗಿಬೇಕ, ಬೀಜ ಉಳುಮೆ ಮಾಡ್ಬೇಕಾದ್ರೆ ನೆಲನ 2,000, ಬಿತ್ತನೆ ಮಾಡ್ಬೇಕಾದ್ರೆ 2,000, ಕಳೆ ತೆಗೆದು ಕಟಾವ್ ಮಾಡ್ಬೇಕಾದ್ರೆ 2,000. ಇದ್ರ ಜೊತೆಗೆ ಯಡಿಯೂರಪ್ಪನವ್ರು 4,000 ಸೇರಿಸ್ಕೊಟ್ರು ಅಲ್ವಾ? ಇದು ನಾವು ಸರಿಯಾದ ರೀತಿ. ಯಾಕೆಂದ್ರೆ ದುಡಿಯೋ ಕೈಗೆ ಕೆಲಸ ಕೊಡ್ಬೇಕು ಅನ್ನೋದು. ಹೌದಾ? ಅದು ಬಿಟ್ಬಿಟ್ಟು ನೀನು ಇವತ್ತು ನಾವು ಯಾರು ಸಹಜವಾಗಿ ಇವತ್ತು ಹಳ್ಳಿನಾಗಿರೋ ಯುವಕರಿಗೆ ಅಥವಾ ಮನೆಗಳಿಗೆ ಕೆಲಸನೇ ಬೇಕಿಲ್ಲ. 2,000 ರೂಪಾಯಿ ಹೆಣ್ಮಗಳ ಅಕೌಂಟಿಗೆ ಬಂತು ಅಂತಂದ್ರೆ 5 kg ಅಕ್ಕಿ 5 kg ಅಕ್ಕಿ ಮೋದಿಯವರು ಯಾವಾಗ ಕೊಡೋಕೆ ಶುರು ಮಾಡಿದ್ರು? ಕೊರೋನಾ ಬಂದಾಗ 10 kg ಕೊಡ್ತಾ ಇದ್ರು ಮೋದಿಯವರು. ಕೇಂದ್ರ ಸರ್ಕಾರದ ಇಡೀ ದೇಶಕ್ಕೆ, ಸಿದ್ದರಾಮಯ್ಯ ಕೊಡೋದು ಬರೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ 10 kg ಅಕ್ಕಿ ಕೊಟ್ರು. ಅರ್ಥ ಆಯ್ತಲ್ಲ? ನಮ್ಮ ಸರ್ಕಾರ ಇನ್ನೊಂದು 4 ತಿಂಗಳಿಗೆ ಮುಳಿಬೇಕು. ಆವಾಗ ಏನ್ ಮಾಡಿದ್ರು? 5 kg ಕಮ್ಮಿ ಮಾಡಿದ್ರು. ಅವ್ರಿಗೆ ಎಲೆಕ್ಷನ್ ಮೇಲೆ ದೃಷ್ಟಿ ಇರ್ಲಿಲ್ಲ, ದೇಶದ ಮೇಲೆ ದೃಷ್ಟಿ ಇತ್ತು. ಅರ್ಥ ಆಯ್ತಾ? ಇವ್ರು ಏನಾಗಿದ್ರೆ ಏನ್ ಮಾಡೋ, ಇನ್ನ ನಮ್ಗೆ ನಾವು ಇನ್ನೊಂದು 50 ಸೀಟ್ ಜಾಸ್ತಿ ಗೆಲ್ತಿದ್ವಿ. ಆಗ ಅಕ್ಕಿ ಕಟ್ ಮಾಡ್ಲಿಲ್ಲ ಅಂದಿದ್ರೆ, ಹತ್ತಿರೋದ್ನ 5 ಮಾಡ್ಲಿಲ್ಲ ಅಂದಿದ್ರೆ ಅಲ್ವಾ? ಸಿದ್ದರಾಮಯ್ಯ ಬಂದು 10 kg ಕೊಡ್ತೀನಿ, ಎಲ್ಲ ಹೊಟ್ಟೆ ತುಂಬಾ ಉಂಡ್ರಿ ಅಂತ ಹೇಳ್ಬಿಟ್ರು ಅವ್ರು. ಅವತ್ತಿಂದ ಇವತ್ತಿನವರೆಗೂ ಒಂದು ಕಾಳು ಜಾಸ್ತಿ ಕೊಟ್ಟಿಲ್ಲ. 5 kg ಮೋದಿ ಅವ್ರು ಕೊಡೋದ್ರಾಗ 1 kg ಕಟ್ ಮಾಡ್ಕೊಂಡು 4 kg ಕೊಡ್ತಾವ್ರೆ, ಇನ್ನೊಂದು kg ರಾಗಿ ಕೊಡ್ತಾವ್ರೆ. ಇಷ್ಟೆಲ್ಲ ಗೊತ್ತಿದ್ದು ನಮ್ಗೆ ನಾವು ಈ ಸರ್ಕಾರನ ನಾವು ನೋಡ್ತಾ ಇದೀವಿ. ಯಾಕೆಂದ್ರೆ ಅಲ್ಪ ತೃಪ್ತರು, ಆಕರ್ಷಣೆಗೆ ಒಳಗಾಗ್ತೀವಿ. ಹೆಣ್ಮಕ್ಳು ಬಸ್ಸಲ್ಲಿ ಕಳಿಸ್ತಾರೆ ಶಕ್ತಿ ಯೋಜನೆ ಮಾಡಿ, ಅದೇ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಬಸ್ ಇಲ್ಲ ಅಲ್ವಾ? ತಾಯಂದ್ರು ಬಸ್ಸಲ್ಲಿ ಓಡಾಡ್ತಾರೆ, ಹೆಣ್ಣು ಮಕ್ಳಿಗೆ ಬಸ್ ಇಲ್ಲ. ನೀವೆಲ್ಲ ನನಗೊಂದು 1000 ಕಂಪ್ಲೇಂಟ್ ಬಂದಿದೆ. ಸರ್ ನಮ್ಮ ಮಕ್ಳಿಗೆ ಇದರಿಂದ ಯಾವುದು ಮದಕ್ನಳ್ಳಿ ಗೊಲ್ರಟ್ಟಿಯಿಂದ ಬಸ್ ಇಲ್ಲ, ಅದೇನೋ ಮಾಡಿ ಸ್ಟ್ರೈಕ್ ಮಾಡಿ ಅವೆಲ್ಲ ಕೂತ್ಕೊಂಡು ಅದ್ ಮಾಡಿಸ್ಕೊಟ್ಟಿದ್ದಾಯ್ತು. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.
ನಾನೊಂದು ಮಾತು ಹೇಳ್ತೀನಿ ಕೇಳಿ, ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.